ನಾವು ನೀವು ಯಾವ ಅದ್ಭುತ ಗಳಿಗೆಗಾಗಿ ಕಾಯ್ತಾ ಇದ್ವೋ, ಅದ್ಭುತ ಕ್ಷಣಕ್ಕೆ ಸಾಕ್ಷಿ ಆಗಬೇಕು ಅಂತ ಕಾಯ್ತಾ ಇದ್ವೋ, ಆ ಕ್ಷಣ ಬಂದಾಯಿತು. ನಾನು ಆಗಲೇ ಹೇಳಿದೆ, ನಮ್ಮ ಹೆಮ್ಮೆಯ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಡುವ ಮೈಸೂರನ್ನ ಸಾಂಸ್ಕೃತಿಕ ನಗರಿ ಅಂತ ನಾವೆಲ್ಲ ಕರಿತೀವಿ. ಸ್ನೇಹಿತರೆ, ಮೈಸೂರು ಸಂಸ್ಥಾನವನ್ನು ಆಳಿದ ಎಲ್ಲ ರಾಜರು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ರಾಜ ಒಡೆಯರ್ ಅವರು 1610ರಲ್ಲಿ ಇಡೀ ಜಗತ್ತೇ ಇಂದು ಬೆರಗುಗಣ್ಣಿನಿಂದ ನೋಡುವ ಮೈಸೂರು ದಸರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಪ್ರಾರಂಭ ಮಾಡಿದ್ದು ಮೈಸೂರಿಗರಾಗಿ ನಾವು ನೀವು ಹೆಮ್ಮೆ ಪಡಬೇಕಾದಂಥ ಕ್ಷಣ, ಜೊತೆಗೆ ರಾಜ್ಯದ ಜನ ಹೆಮ್ಮೆ ಪಡಬೇಕು ಅಂತ ಅನಿಸುತ್ತೆ. ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಅವರು ತಮ್ಮ ಪರಾಕ್ರಮದಿಂದ ಸಂಸ್ಥಾನವನ್ನು ಶತ್ರುಗಳಿಂದ ರಕ್ಷಣೆ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಆ ಇತಿಹಾಸಕ್ಕೆ ಸಾಕ್ಷಿಯಾದವರು ಕೂಡ ಅನೇಕರಿಲ್ಲಿದ್ದೀರಿ. ಆದರೆ ನಾವು ಮುಖ್ಯವಾಗಿ ನೆನಪು ಮಾಡಬೇಕಾಗಿದ್ದು ಅಂದರೆ ಮೈಸೂರಿನ ಸುವರ್ಣ ಯುಗದ ಶಿಲ್ಪಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ. ಮಹಾತ್ಮ ಗಾಂಧೀಜಿಯವರು ಇವರ ಆಡಳಿತ ವೈಖರಿಯನ್ನ ಕಂಡು ಮೈಸೂರನ್ನ ರಾಮರಾಜ್ಯ ಅಂತ ಕರೀತಿದ್ರಂತೆ. ಇದಕ್ಕಿಂತ ಹೆಮ್ಮೆ ಸಂಗತಿ ಮತ್ತೊಂದಿದೆಯಾ? ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ಅವರಂತಹ ಮಹಾನ್ ಮುತ್ಸದ್ದಿಗಳನ್ನು ದಿವಾನರನ್ನಾಗಿ ಮಾಡಿಕೊಂಡು ನಾಲ್ವಡಿಯವರು ಮಾಡಿದ ಕ್ರಾಂತಿಕಾರಿಕ ಕೆಲಸಗಳನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಎನಿವೆ, ಹೀಗೆ ನಾಡು ಕಟ್ಟಿದ ಕರುನಾಡಿಗೆ ಕೊಡುಗೆ ಕೊಟ್ಟಿರುವ ಮಹಾರಾಜರ ಹೆಸರಲ್ಲಿ ನಮ್ಮ ಹೆಮ್ಮೆಯ ಸಾಧಕರಿಗೆ ನಮ್ಮ ಹೆಮ್ಮೆಯ ಗ್ಯಾರಂಟಿ ನ್ಯೂಸ್ ಮೈಸೂರು ಮಹಾರಾಜ ಅವಾರ್ಡ್ಸ್ 2026 ಕೊಡ್ತಾ ಇರೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮೈಸೂರು ಮಹಾರಾಜ ಅವಾರ್ಡ್ಸ್ 2026ಕ್ಕೆ ಪ್ರಾಯೋಜಕರು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಅಂಡ್ ಇಂಟೀರಿಯರ್ಸ್, ಸಹ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು, ಸೈಕಲ್ ಅಗರಬತ್ತಿ ಪಾಕಶಾಲಾ. ಎನಿವೆ, ನಾವು ನೀವು ಕಾಯ್ತಾ ಇದ್ದಂತಹ ಅದ್ಭುತ ಕ್ಷಣ. ಈ ಸಾಧಕರಿಗೆ ಸನ್ಮಾನ ಮಾಡೋದಕ್ಕೆ ಗಣ್ಯರು ಆಲ್ರೆಡಿ ಬಂದಿದ್ದಾರೆ. ಅವ್ರನ್ನೆಲ್ಲ ಈಗ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ನಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಶಕ್ತಿ, ನಮ್ಮ ಹೆಮ್ಮೆಯ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ವ್ಯವಸ್ಥಾಪಕ ನಿರ್ದೇಶಕರು, BGS ಮತ್ತು SJB ಸಮೂಹ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳು. ಗುರುಗಳೇ, ಆತ್ಮೀಯ ಸ್ವಾಗತ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅದೇ ರೀತಿ ಇಷ್ಟೊತ್ತು ನಾವು ಮಹಾರಾಜರ ಸಾಧನೆಗಳು, ಕೊಟ್ಟಿರುವ ಕೊಡುಗೆ, ಮೈಸೂರಿಗೆ ಅವರು ಮಾಡಿರುವಂತಹ ಕೊಡುಗೆಗಳು, ಅದೆಲ್ಲದರ ಬಗ್ಗೆ ಪೀಠಿಕೆ ಹಾಕಿದ್ವಿ. ಅದೇ ರಾಜ ಮನೆತನದ ಮತ್ತೊಂದು ಕುಡಿ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರೋದು ಮತ್ತೊಂದು ಹೆಮ್ಮೆಯ ಸಂಗತಿ. ಅವರೇ ನಮ್ಮ ಹೆಮ್ಮೆಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮಾನ್ಯ ಸಂಸದರು ಮೈಸೂರು. ಆತ್ಮೀಯ ಸ್ವಾಗತ ಅಂತ ಹೇಳ್ತಾ, ಅದೇ ರೀತಿ ಶ್ರೀ ಅರ್ಜುನ್ ಅವಧೂತ ಮಹಾರಾಜ ಗುರುಗಳು ಕೂಡ ಬಂದಿದ್ದಾರೆ. ಶ್ರೀ ಸ್ವರ್ಣ ನೃಸಿಂಹ ದತ್ತಸಾಯಿ ಪೀಠಿಕಾ ಸೇವಾ ಟ್ರಸ್ಟ್ ಗುರುಗಳೇ, ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ, ಎನಿವೆ, ಇವರು ಮೈಕ್ ಹಿಡಿದ್ರೆ ಸಾಕು, ಜೋಶ್ ಇರುತ್ತೆ, ಚಪ್ಪಾಳೆಗಳಿರುತ್ತೆ, ಕೇಳ್ತಾನೆ ಇರಬೇಕು ಅನ್ನುವಂತಹ ಜೋಶ್ ಯುವ ಸಮೂಹಕ್ಕೆ ಇದ್ದೇ ಇರುತ್ತೆ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಣ, ಆ ನಂತರದಲ್ಲಿ ಮಾತಾಡ್ತೀನಿ. ಎನಿವೆ, ಶ್ರೀ ಚಂದನ್ ಶೆಟ್ಟಿ ನಟ ಮತ್ತು ಸಂಗೀತ ನಿರ್ದೇಶಕ, ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂಥ ಹೊತ್ತು ಅವರನ್ನ ಕೂಡ. ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲ್ದಂಡಿ ಸರ್ ಕೂಡ ಬಂದಿದ್ದಾರೆ. ಸರ್, ಆತ್ಮೀಯ ಸ್ವಾಗತ. ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೋರಿಕೆ. ಅದೇ ರೀತಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಡೈರೆಕ್ಟರ್ ಆ್ಯಂಡ್ CEO ನಮ್ರತಾ ಶಿವಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ ವೇದಿಕೆಗೆ. ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್, ಅತಿ ದೊಡ್ಡ ಸಾಧನೆ ಮಾಡಿದವರು, ಅವರು ಕೂಡ ಶಿವಸ್ವಾಮಿ ಸರ್. ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೋರಿಕೆ, ಪ್ಲೀಸ್. ಎನಿವೆ, ಗಣ್ಯರು ಬಂದಾಯಿತು. ನಮ್ಮ ಸಾಧಕರು ನಮ್ಮ ಕಣ್ಣ ಎದುರೇ ಇದ್ದಾರೆ. ಎಷ್ಟೋ ಜನ ಸಾಧನೆ ಮಾಡಿದ್ದು ಮುನ್ನೆಲೆಗೆ ಬರಲ್ಲ, ಅವ್ರನ್ನ ಗುರುತಿಸುವ ಕಾರ್ಯಗಳಾಗಲ್ಲ. ಬಟ್ ಗ್ಯಾರಂಟಿ ನ್ಯೂಸ್ ಅವ್ರನ್ನ ಗುರುತಿಸಿ ವೇದಿಕೆ ಮೇಲೆ ಸನ್ಮಾನ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಅಧಿಕೃತವಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡೋ ಹೊತ್ತು. ಎನಿವೆ, ದೀಪ ಬೆಳಗಿಸೋ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋ ಹೊತ್ತು. ಹಾಗಾಗಿ ಬಂದಂತಹ ಎಲ್ಲ ಅತಿಥಿಗಳಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದೀಪ ಬೆಳಗಿಸೋ ಮೂಲಕ ಗ್ಯಾರಂಟಿ ನ್ಯೂಸ್ ಅರ್ಪಿಸ್ತಾ ಇರುವ ಮೈಸೂರು ಮಹಾರಾಜ ಅವಾರ್ಡ್ಸ್ 2026ಕ್ಕೆ ಅಧಿಕೃತವಾಗಿ ಚಾಲನೆ ಕೊಡಬೇಕು ಅಂತ ಕೋರಿಕೆ ಎಲ್ಲ ಅತಿಥಿಗಳಲ್ಲೂ ಕೂಡ.
ಮೈಸೂರು ಮಹಾರಾಜ ಅವಾರ್ಡ್ಸ್ 2026 ಬಹಳ ಹೆಮ್ಮೆ ಅನಿಸುತ್ತೆ. ಈ ಹೆಸರಲ್ಲೇ ಒಂದು ಗತ್ತಿದೆ, ತಾಕತ್ತಿದೆ ಅಂತ. ಸೊ ಈ ಕಾರ್ಯಕ್ರಮದ ಉದ್ದೇಶ ಜೊತೆಗೆ ಸಾಧಕರು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಡೈರೆಕ್ಟರ್ ಆ್ಯಂಡ್ CEO ನಮ್ರತಾ ಶಿವಸ್ವಾಮಿ ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ರತಾ ಶಿವಸ್ವಾಮಿ ಅವರಿಗೆ. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ವೇದಿಕೆ ಮೇಲಿರುವ ಗಣ್ಯರಿಗೆ, ಮೈಸೂರು ಮಹಾರಾಜ ಅವಾರ್ಡ್ಸ್ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ನನ್ನ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮೈಸೂರು ಮಹಾರಾಜರಂತೆ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದವರು, ಉದ್ಯಮ ಕಟ್ಟಿ ನೂರಾರು ಮಂದಿಗೆ ಅನ್ನದಾತರಾದವರು, ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆಯಲ್ಲಿ ತನ್ನದೇ ಛಾಪು ಮೂಡಿಸಿದವರು, ಸಮಾಜದ ಏಳಿಗೆಗೆ ದುಡಿದ ಸಾಧಕರಿಗೆ ಗ್ಯಾರಂಟಿ ನ್ಯೂಸ್ ಇವತ್ತು ಸನ್ಮಾನ ಮಾಡ್ತಾ ಇದೆ. ಎಸ್, ಹೌದು, ಇವತ್ತು ನಾವು ನೀವು ಎಲ್ಲರೂ ಸಹ ಗೌರವಾನ್ವಿತ, ನೆನಪಿನಲ್ಲಿ ಉಳಿಯುವಂತಹ ಮೈಸೂರು ಮಹಾರಾಜ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಒಂದಾಗಿ ಸೇರಿದ್ದೀವಿ. ಮೈಸೂರು ಮಹಾರಾಜರ ಹೆಸರಿನಲ್ಲಿ ಕೊಡ್ತಾ ಇರುವಂತಹ ಈ ಮಹಾನ್ ಅವಾರ್ಡ್ಸ್ ಪರಂಪರೆ ಉಳಿಸುವ ಧನ್ಯತಾ ಕ್ಷಣ ಅಂತಾನೆ ಹೇಳಬಹುದು. ಈ ರಾಜ್ಯದ ಅಭಿವೃದ್ಧಿಗೆ, ಈ ಭಾಗದ ಅಭಿವೃದ್ಧಿಗೆ ಮೈಸೂರು ಸಂಸ್ಥಾನ ಕೊಟ್ಟ ಕೊಡುಗೆ, ಮಾಡಿದ ತ್ಯಾಗ, ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ. ಅಂದು ಅವರು ಹಾಕಿಕೊಟ್ಟ ಬುನಾದಿಯ ಮೇಲೆಯೇ ಇಡೀ ಕರ್ನಾಟಕ ಸಾಮ್ರಾಜ್ಯ ಎಷ್ಟೊಂದು ಸಮೃದ್ಧಿ ಆಗೋಕೆ ಸಾಧ್ಯ ಆಯಿತು ಅಂತಾನೆ ಹೇಳಬಹುದು. ನೀರಾವರಿ, ಶಿಕ್ಷಣ, ಆರೋಗ್ಯ, ರಸ್ತೆ ಎಲ್ಲ ಕ್ಷೇತ್ರದಲ್ಲೂ ಸಹ ಅಂದೇ ವಿಶೇಷ ಕೊಡುಗೆ ನೀಡುವ ಮೂಲಕ ದಶಕಗಳ ಭವಿಷ್ಯಕ್ಕೆ ಅಡಿಪಾಯ ಹಾಕಿದ್ರು. ಅಂದು ಅವರು ಕಂಡಿದ್ದ ಸಮೃದ್ಧಿ ಕರ್ನಾಟಕದ ವಿಷನ್ ಇವತ್ತು ಕೂಡ ಪ್ರತಿಯೊಬ್ಬರಿಗೂ ಮಾದರಿ ಅಂತಾನೆ ಹೇಳಬಹುದು, ಯುವ ಪೀಳಿಗೆಗೆ ದಾರಿದೀಪ. ಹೀಗಾಗಿ ಮಹಾ ಸಂಸ್ಥಾಪಕರ ಮಹಾ ಸಾಧನೆಗಳನ್ನು ಸ್ಮರಿಸುವ ಕಾರ್ಯಕ್ರಮವೇ ಮೈಸೂರು ಮಹಾರಾಜ ಅವಾರ್ಡ್ಸ್. ಪ್ರಶಸ್ತಿ ಅಂತಂದ್ರೆ ಕೇವಲ ಗೌರವ ಅಷ್ಟೇ ಅಲ್ಲ, ಅದು ಇನ್ನಷ್ಟು ಉತ್ತಮ ಕೆಲಸ ಮಾಡೋದಕ್ಕೆ ಉತ್ತೇಜನ ನೀಡುವ ಶಕ್ತಿ ಅಂತಾನೆ ಹೇಳಬಹುದು. ಇವತ್ತು ಪ್ರಶಸ್ತಿ ಪಡಿತಾ ಇರುವಂತಹ ಪ್ರತಿಯೊಬ್ಬರೂ ತಮ್ಮದೇ ಆದ ಕ್ಷೇತ್ರದಲ್ಲಿ ತೋರಿರುವಂತಹ ಪರಿಶ್ರಮ, ನಿಷ್ಠೆ ಆಗಿರಬಹುದು ಮತ್ತು ತ್ಯಾಗದ ಫಲವಾಗಿ ಈ ಗೌರವವನ್ನು ಪಡೆದಿದ್ದಾರೆ. ಅವರ ಸಾಧನೆ ಯುವ ಪೀಳಿಗೆಗೆ ಸ್ಫೂರ್ತಿ ಅಂತಾನೆ ಹೇಳಬಹುದು. ಇನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಬಗ್ಗೆ ಹೇಳಲೇಬೇಕು. ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗಿ 1 ವರ್ಷ 1 ತಿಂಗಳಾಯಿತು. ಕೇವಲ ಒಂದೇ ವರ್ಷದಲ್ಲಿ ನಾವು ಜನರಿಗೆ ಬಹಳಷ್ಟು ಹತ್ತಿರವಾಗಿದ್ದೀವಿ. ನಮ್ಮನ್ನು ಒಪ್ಪಿಕೊಂಡಿದ್ದಾರೆ ಅಂದರೆ ನೀವೆಲ್ಲರೂ ಸಹ ನಮ್ಮನ್ನು ಒಪ್ಪಿಕೊಂಡಿದ್ದೀರಿ. ಹಲವಾರು ಪ್ರಶಸ್ತಿಗಳನ್ನು ನಾವು ಮುಡಿಗೇರಿಸಿಕೊಂಡಿದ್ದೀವಿ. ಇನ್ನು ಹಲವಾರು ಸಾಧಕರನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಸಮಾರಂಭಗಳನ್ನು ಮಾಡಿ ಗೌರವಿಸಿದ್ದೀವಿ. ಇನ್ನು ಸುದ್ದಿ ಅಂತ ಬಂದರೆ ನಾವು ಯಾವುದೇ ವಿಚಾರಕ್ಕೆ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಹಾಗೆ ಯಾವಾಗಲೂ ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ನಿಂತಿರ್ತೀವಿ. ಸೊ ಇತ್ತೀಚೆಗೆ ಗ್ಯಾರಂಟಿ ನ್ಯೂಸ್ ಹೆಸರಿನ ತಕ್ಕ ಹಾಗೆ ಗ್ಯಾರಂಟಿಯಾಗಿ ಸುದ್ದಿ ಕೊಡುತ್ತೆ ಅಂತಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬಹುದು. ಇತ್ತೀಚೆಗೆ ಬಹಳ ದೊಡ್ಡ ಬೆಳವಣಿಗೆ ಆಯಿತು ಸರ್ಕಾರದಲ್ಲಿ. ಮೊನ್ನೆ ಅಂತಂದರೆ ಮಂಗಳವಾರ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ದೆಹಲಿಯಲ್ಲಿ ಇದ್ದರು. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು ಅಷ್ಟೇ. ಬಟ್ ಆ ಟೈಮ್ನಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಪಕ್ಕಾ ಕನ್ಫರ್ಮ್ ಆಗಿ ನ್ಯೂಸ್ ಕೊಡ್ತು. ಏನು ಅಂತಂದರೆ ಮಂಗಳವಾರ ಸಂಜೆ 7 ಗಂಟೆ ಸುಮಾರಿಗೆ DK CM ಆಗ್ತಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಓಕೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಏನೋ ಗೊತ್ತಿರಬಹುದು ಎಲ್ರಿಗೂ, ಬಟ್ ಗುರುವಾರನೇ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಪಕ್ಕಾ ನ್ಯೂಸ್ ಕೊಟ್ಟಿದ್ದು ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಇದು ನಮ್ಮ ಕ್ರೆಡಿಬಿಲಿಟಿ, ನಮ್ಮ ಸ್ಟ್ರೆಂತ್, ಹಾಗೆ ನಮ್ಮ ಸೋರ್ಸ್ ಅಂತಾನೆ ಹೇಳಬಹುದು. ಇನ್ನು ಬಹಳಷ್ಟು ಮುಖ್ಯವಾಗಿ ನಮ್ಮ ಪ್ರಕಾಶನಾಥ ಸ್ವಾಮೀಜಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಅವರು ನಮಗೆ ಬಹಳ ದೊಡ್ಡ ಶಕ್ತಿ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ಇಷ್ಟು ದಿನ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇದೀಗ ಮಾಧ್ಯಮ ಕ್ಷೇತ್ರದಲ್ಲೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬಹಳ ಖುಷಿಯ ವಿಚಾರ ಗುರುಗಳೇ, ಸಾಕಷ್ಟು ಖುಷಿ ಆಗ್ತಾ ಇದೆ. ಆ್ಯಂಡ್ ವಿ ಫೀಲ್ ರಿಯಲಿ ಪ್ರೌಡ್ ಆಫ್ ಯು ಅಂತಲೇ ಹೇಳಬಹುದು. ಸೊ ಕೊನೆಯದಾಗಿ ಮೈಸೂರಿನಲ್ಲಿ ಮೈಸೂರು ಮಹಾರಾಜ ಅವಾರ್ಡ್ಸ್ ಕಾರ್ಯಕ್ರಮ ಮಾಡ್ತಿರುವುದು ಬಹಳಷ್ಟು ಹೆಮ್ಮೆಯ ಸಂಗತಿ ಅಂತಲೇ ಹೇಳಬಹುದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಥ್ಯಾಂಕ್ ಯು ನಮ್ರತಾ ಅವರಿಗೆ ಅಂತ ಹೇಳ್ತಾ